ಪ್ರತಿ ವರ್ಷದಂತೆ ಸುಮಾರು 30 ವರ್ಷದಿಂದ ದತ್ತಮಾಲೆಯನ್ನು ಧರಿಸಿ ದತ್ತಪೀಠಕ್ಕೆ ಹೋಗ್ತಕ್ಕಂಥ ಸಂಪ್ರದಾಯದ ಜೊತೆಯಲ್ಲಿ ಅನಸೂಯ ದೇವಿ ಯಾತ್ರೆಯನ್ನು ಸಹ ವಿಶೇಷವಾಗಿ ನಮ್ಮ ರಾಜ್ಯದ ಮಹಿಳೆಯರು, ಅದರಲ್ಲೂ ವಿಶೇಷವಾಗಿ ನಮ್ಮ ಬೇಲೂರಿನ ಮಹಿಳಾ ಸಂಘದ ವತಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ವಿದೇಶಿ ಮಹಿಳೆಯರು ಸಹ ಪ್ರತಿ ವರ್ಷವೂ ಸಹ ಆ ಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ಅದರ ವಿಶೇಷ ಏನು ಅಂದರೆ 4ನೇ ತಾರೀಕು ದತ್ತ ಮಾಲೆಯನ್ನು ಹಾಕೊಂಡು ಹೋಗ್ತಕ್ಕಂಥದ್ದು 4ನೇ ತಾರೀಕಾದರೆ 2 ದಿವಸದ ಹಿಂದೆ ಅನಸೂಯ ಯಾತ್ರೆಯನ್ನು ಕೈಗೊಳ್ತಕ್ಕಂಥದ್ದು ಗೋಡರಾಮೇಶ್ವರ ದೇವಸ್ಥಾನದಿಂದ ಪ್ರಾರಂಭವನ್ನು ಮಾಡಿ ರಾಜ್ಯದ ಎಲ್ಲ ಮಹಿಳೆಯರು ಅಲ್ಲಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿಂದ ಹೋಗ್ತಕ್ಕಂಥದ್ದು. ಇದು 30 ವರ್ಷದಿಂದ ನಡೆದು ಬಂದಿರತಕ್ಕಂಥದ್ದು. ಇಂಥ ಒಂದು ಸುಸಂದರ್ಭದಲ್ಲಿ ಬೇಲೂರಿಂದಲೂ ಸಹ ಪ್ರತಿ ವರ್ಷವೂ ಸಹ ನಮ್ಮ ಸಹೋದರಿಯರು ಎಲ್ಲರೂ ಹೋಗಿ ಅನಸೂಯ ಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ನಿಜವಾಗ್ಲೂ ಸಹ ಇದೊಂದು ಒಳ್ಳೆಯ ಕಾರ್ಯ ಅಂತಕ್ಕಂಥದ್ದನ್ನು ಭಾವಿಸ್ತಾ, ಇವತ್ತು ವಿಶೇಷವಾಗಿ ನಿನ್ನೆ ತಾನೇ ಕಾರ್ಯಕ್ರಮ ಆಯಿತು. ತಮಗೆಲ್ಲ ಗೊತ್ತಿದ್ದಂಗೆ ಏನು 30 ವರ್ಷದಿಂದ ದತ್ತಮಾಲೆಯ ದತ್ತ ಯಾತ್ರಿಗಳಿಗೆ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಎಲ್ಲ ನಿನ್ನೆ ಆಗಿದೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಎಲ್ಲದೂ ಸಹ ಸರಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಭಾವಿಸ್ತಾ, ನಾಡಿದ್ದು ಗುರುವಾರ 4ನೇ ತಾರೀಕು ಎಲ್ಲ ದತ್ತ ಯಾತ್ರಿಗಳು ಸಹ ನಾವು ತೆರಳುತ್ತಾ ಇದ್ದೀವಿ. ಹಾಗಾಗಿ ದತ್ತ ಧರಿಸ್ಕೊಂಡು ಸಾಕ್ತಾ ಇದ್ದೀವಿ. ಎಲ್ಲರಿಗೂ ಸಹ ನಾನು ಶುಭಾಶಯನ ಕೊಟ್ಟು, ವಿಶೇಷವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದ ಮಹಿಳೆಯರು ಸುಮಾರು 4-5 ವ್ಯಾನಲ್ಲಿ ಅರೆಹಳ್ಳಿಯಿಂದ, ಬಿಕ್ಕೋಡಿಂದ, ಈ ಥರದಿಂದ ಎಲ್ಲ ಅಲ್ಲಿ ಗ್ಯಾದರ್ ಆಗಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಎಲ್ಲರಿಗೂ ಶುಭಾಶಯನ ಕೊಡ್ತೀನಿ. ದೇವರು ದತ್ತಾತ್ರೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಡಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಏನು ನನ್ನ ಸಹೋದರಿ ಹೋಗ್ತಾ ಇದೆ ಅವ್ರಿಗೆ ಮತ್ತೊಮ್ಮೆ ಶುಭಾಶಯ. ಜಿಂದಾಬಾದ್ 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 ಜಿಂದಾಬಾದ್. ಎಲ್ಲ G+ ಕರೆಂಟ್ ಸೌಲಭ್ಯ ಕೊಡಲೇಬೇಕು. G+ ಕರೆಂಟ್ ಮತ್ತು ನೀರಿನ ಸೌಲಭ್ಯ ಕೊಡಲೇಬೇಕು. G+ ಕರೆಂಟ್ ಮತ್ತು ನೀರು ಕೊಡದ ಅಧಿಕಾರಿಗಳಿಗೆ ಹೇಳ ಧಿಕ್ಕಾರ. G+ ಬಡವರಿಗೆ ಕರೆಂಟ್ ಮತ್ತು ನೀರು ಸರ್ಕಾರಗಳಿಗೆ ಹೇಳ ಧಿಕ್ಕಾರ. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಜಿಂದಾಬಾದ್ ಜಿಂದಾಬಾದ್.